ಅರೆ ಕಡಿಮೆ ಹಾಕು ಆದ್ರೆ ಅಸ್ಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಸಿಎಂ ಆಪ್ತ ಬಣ ಕೂಡ ಬಹಳ ಆಕ್ಟಿವ್ ಆಗಿದೆ. ಈಗ ಸಿಎಂ ಆಪ್ತ ಬಣದಿಂದಲೂ ದೆಹಲಿಗೆ ಹೋಗೋ ಬಗ್ಗೆ ಚರ್ಚೆಯಾಗ್ತಾ ಇದೆ. ಟಿವಿ9 ನಲ್ಲಿ ಸತೀಶ್ ಜಾರಕಿಹೊಳಿ ಮನೆಯ ಡಿನ್ನರ್ ಸಭೆಯ ಇನ್ಸೈಡ್ ಡೀಟೇಲ್ಸ್. ನಾವು ದೆಹಲಿಗೆ ಹೋಗೋಣ ಅಂತ ಸಭೆಯಲ್ಲಿ ಚರ್ಚೆಯಾಗಿದೆ. ನಾವು ದೆಹಲಿಗೆ ಹೋದ್ರೆ ಹೈಕಮಾಂಡ್ ಮನ್ನಣೆ ಕೊಡಲ್ಲ, ಗುಂಪುಗಾರಿಕೆಯನ್ನ ಹೈಕಮಾಂಡ್ ಎಂಟರ್ಟೈನ್ ಮಾಡಲ್ಲ. ಹೈಕಮಾಂಡ್ ನಾಯಕರಿಗೆ ರಾಜ್ಯದ ಪರಿಸ್ಥಿತಿ ಏನಿದೆ ಅನ್ನೋದನ್ನ ನಾವು ವಿವರಿಸೋಣ, ಇಲ್ಲಾಗಿರೋ ಬೆಳವಣಿಗೆಯನ್ನ ಹೈಕಮಾಂಡ್ಗೆ ತಿಳಿಸೋಣ. ಹಾಗಾಗಿ ವರಿಷ್ಠರನ್ನೇ ರಾಜ್ಯಕ್ಕೆ ಬರುವಂತೆ ನಾವು ಮನವಿ ಮಾಡ್ಕೊಳ್ಳೋಣ ಅಂತ ಹೇಳಿ ಸಭೆಯಲ್ಲಿ ಸಿದ್ದರಾಮಯ್ಯ ಆಪ್ತ ಬಣ ಚರ್ಚೆ ಮಾಡಿದೆ. ನಾವೆಷ್ಟೇ ಕರೆದ್ರೆ ಬರೋದಿಲ್ಲ ಅಂತಲೂ ಕೂಡ ಚರ್ಚೆಯಾಗಿದೆ. ಅವರ ಜೊತೆ ಚರ್ಚೆ ಮಾಡೋಣ ಅಂತಲೂ ಕೂಡ ಸಭೆಯಲ್ಲಿ ನಿರ್ಧಾರವನ್ನ ಮಾಡಿದ್ದಾರೆ. ಹಾಗಾಗಿ ಒಂದು ಕಡೆ ಡಿಕೆ ಆಪ್ತ ಬಣ ದೆಹಲಿ ಪರೇಡ್ ನಡೆಸಿದ್ರೆ, ಇತ್ತ ಸಿಎಂ ಆಪ್ತ ಬಣ ದೆಹಲಿಯತ್ತ ಮುಖ ಮಾಡಿ ನಿಂತಿರುವಂಥದ್ದು. ನಾವು ಕೂಡ ದೆಹಲಿಗೆ ಹೋಗೋಣ ಅಂತ ಸತೀಶ್ ಜಾರಕಿಹೊಳಿ ಅವರ ನಿವಾಸದಲ್ಲಿ ನಡೆದಂತಹ ಡಿನ್ನರ್ ಮೀಟಿಂಗ್ನಲ್ಲಿ ಈ ಸಚಿವರು ಶಾಸಕರೆಲ್ಲ ಮಾತನಾಡಿಕೊಂಡಿದ್ದಾರೆ, ಚರ್ಚೆಯಾಗಿದೆ ಎನ್ನುವಂತಹ ಮಾಹಿತಿ ಇನ್ಸೈಡ್ ಡೀಟೇಲ್ಸ್ ಟಿವಿ9ಗೆ ಲಭ್ಯ ಆಗ್ತಾ ಇದೆ. ಹೈಕಮಾಂಡ್ ಶೀಘ್ರವಾಗಿ ಗೊಂದಲಕ್ಕೆ ತೆರೆ ಎಳಿಬೇಕಿದೆ, ಇಲ್ದಿದ್ರೆ ಪಕ್ಷಕ್ಕೆ ಇನ್ನಷ್ಟು ಡ್ಯಾಮೇಜ್ ಆಗತ್ತೆ. ಇನ್ನೂ 6-7 ತಿಂಗಳು ಅಂತ ವಿಳಂಬ ಮಾಡಿದ್ರೆ ಬಹಳ ಕಷ್ಟ ಆಗತ್ತೆ. ಹೀಗಾಗಿ ಶೀಘ್ರದಲ್ಲೇ ಸಮಸ್ಯೆಯನ್ನ ಬಗೆಹರಿಸಬೇಕು. ಹೀಗೆ ಬಿಟ್ರೆ ಇದು ಪಕ್ಷದ ಮೇಲೆ ದುಷ್ಪರಿಣಾಮ ಬೀರುತ್ತೆ ಅಂತ ಡಿನ್ನರ್ ಮೀಟಿಂಗ್ನಲ್ಲಿ ಸಿದ್ದರಾಮಯ್ಯ ಆಪ್ತ ಬಣ ಚರ್ಚೆ ಮಾಡಿದೆ. ವಿಳಂಬ ಮಾಡಿದಷ್ಟು ಅದು ಪಕ್ಷಕ್ಕೆ ಡ್ಯಾಮೇಜು, ಸರ್ಕಾರಕ್ಕೂ ಕೂಡ ಮುಜುಗರ ಅನ್ನೋದು ಸಿಎಂ ಆಪ್ತ ಬಣದ ಡಿನ್ನರ್ ಮೀಟಿಂಗ್ನಲ್ಲಿ ಚರ್ಚೆಯಾಗಿದೆ. ಈ ಬಗ್ಗೆ ಡೀಟೇಲ್ಸ್ ಪಡಿತಾ ಹೋಗೋಣ. ನಮ್ಮ ಪ್ರತಿನಿಧಿ ಪ್ರಮೋದ್ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಮೋದ್, ಸಿಎಂ ಆಪ್ತ ಬಣದ ಸಭೆಯಲ್ಲಾದಂತಹ ಚರ್ಚೆ ಬಹಳ ಕುತೂಹಲವನ್ನ ಮೂಡಿಸ್ತಾ ಇದೆ. ಈಗ ಆಲ್ರೆಡಿ ಡಿಕೆ ಬಣ ದೆಹಲಿ ಪರೇಡ್ ನಡೆಸಿರುವಾಗ ಈಗ ಸಿಎಂ ಆಪ್ತರು ಕೂಡ ದೆಹಲಿಯತ್ತ ಮುಖ ಮಾಡ್ತಾ ಇದ್ದಾರಾ? ಹೈಕಮಾಂಡ್ ಒಂದು ಕ್ಲಾರಿಟಿ ಕೊಡ್ಲೇಬೇಕು ಅನ್ನುವಂತಹ ಆಗ್ರಹ ಎರಡೂ ಬಣದಿಂದಲೂ ಕೇಳಿ ಬರ್ತಾ ಇದೆಯಾ ಅಂತ? ಪ್ರತಿಮಾ, ಈ ಸಿಎಂ ಆಪ್ತ ಬಣ ಸದ್ಯಕ್ಕೆ ದೆಹಲಿ ಪ್ರವಾಸ ಮಾಡ್ತಾ ಇಲ್ಲ. ನಿನ್ನೆ ನಡೆದಂಥ ಒಂದು ಡಿನ್ನರ್ ಮೀಟಿಂಗ್ ಏನಿತ್ತು ಅದರಲ್ಲಿ ಒಂದು ಸಹಜವಾಗಿ ಚರ್ಚೆ ನಡೀತು. ಅಂದರೆ ಈಗಾಗಲೇ ದೆಹಲಿ ಯಾತ್ರೆಗೆ ಶಾಸಕರು ರೆಡಿ ಆಗ್ತಿದ್ದಾರೆ. ಸುಮಾರು 30ಕ್ಕೂ ಹೆಚ್ಚು ಡಿಕೆ ಆಪ್ತ ಬೆಂಬಲಿಗರು ದೆಹಲಿಗೆ ತೆರಳುವಂಥ ಸಾಧ್ಯತೆ ಇದೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇತ್ತು ಅವರಿಗೆ. ಅದರ ಜೊತೆಗೆ ಈಗಾಗಲೇ ಕೆಲ ಶಾಸಕರು ದೆಹಲಿಯಲ್ಲಿರುವಂಥ ಹಿನ್ನೆಲೆಯಲ್ಲಿ ರಾಜಕೀಯವಾಗಿ ಯಾವ ರೀತಿ ಇದನ್ನು ನರೇಟಿವ್ ಮಾಡಬೇಕು, ಜೊತೆಗೆ ರಾಜಕೀಯವಾಗಿ ಹೇಗೆ ಕೌಂಟರ್ ಮಾಡಬೇಕು ಅನ್ನುವಂಥ ಒಂದು ಚರ್ಚೆ ನಿನ್ನೆಯ ಡಿನ್ನರ್ ಮೀಟಿಂಗಲ್ಲಿ ಆಗಿದೆ. ಆದರೆ ಈಗ ಏಕಾಏಕಿ ದೆಹಲಿಗೆ ಎಲ್ಲರನ್ನೂ ಕರ್ಕೊಂಡು ಹೋಗೋದ್ರಿಂದ ಯಾವುದೇ ರೀತಿಯಂಥ ಪ್ರಯೋಜನ ಆಗಲ್ಲ. ದೆಹಲಿಯಲ್ಲಿ ಒಂದು ಶಕ್ತಿ ಪ್ರದರ್ಶನ ಆಗುತ್ತೆ, ಜೊತೆಗೆ ಮಾಧ್ಯಮದಲ್ಲಿ ಸಾರ್ವಜನಿಕವಾಗಿ ಒಂದು ಡ್ರಾಮಾ ಕ್ರಿಯೇಟ್ ಆಗುತ್ತೆ ಬಿಟ್ಟರೆ ಅದರಿಂದ ಹೆಚ್ಚಿನ ಪ್ರಯೋಜನ ಆಗಲ್ಲ. ಕಾರಣ ಇಷ್ಟೇ, ಇದಕ್ಕೆ ಹೈಕಮಾಂಡ್ ಕೂಡ ಅಂದರೆ ಕಾಂಗ್ರೆಸ್ನ ಹೈಕಮಾಂಡ್ ಹಿನ್ನೆಲೆ ಗೊತ್ತಿರುವಂಥವ್ರು ಅಥವಾ ಕಾಂಗ್ರೆಸ್ನ ಇತಿಹಾಸ ಗೊತ್ತಿರುವಂಥವ್ರು ಇಂಥ ಒಂದು ಗುಂಪುಗಾರಿಕೆಗಳಿಗಾಗಲಿ ಅಥವಾ ಇಂಥ ಒಂದು ಇಂಡಿಸಿಪ್ಲಿನ್ಗಾಗಲಿ ಯಾವತ್ತೂ ಕೂಡ ಹೈಕಮಾಂಡ್ ನಾಯಕರಾಗಲಿ ಅಷ್ಟು ಎಂಟರ್ಟೈನ್ ಮಾಡೋದು, ಅದನ್ನು ಸಹಿಸೋದಿಲ್ಲ. ಈ ರೀತಿ ಮಾಡೋದ್ರಿಂದ ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ. ಜೊತೆಗೆ ಇಲ್ಲಿ ಯಾವುದೇ ಗುಂಪುಗಾರಿಕೆ ಇರ್ಬೋದು, ಇಲ್ಲಿ ಡಿ ಕೆ ಶಿವಕುಮಾರ್ ಬಣ ಇರ್ಬೋದು ಅಥವಾ ಸಿದ್ದರಾಮಯ್ಯನವರ ಬಣ ಇರ್ಬೋದು, ಯಾರದೇ ಬಣ ಇರ್ಬೋದು, ಆದರೆ ಹೈಕಮಾಂಡ್ ಅಂತ ಬಂದಾಗ ಹೋಲಿಸ್ಟಿಕಲಿ ಅಂದರೆ ಸಂಪೂರ್ಣವಾಗಿ ಒಂದು ಪಕ್ಷದ ದೃಷ್ಟಿಯಿಂದ ಅವರು ವಿಚಾರ ಮಾಡಬೇಕಾಗುತ್ತೆ. ಹೀಗಾಗಿ ಇಲ್ಲಿಂದ ಎಲ್ಲ ಶಾಸಕರನ್ನ, ಇಲ್ಲಿಂದ ಎಲ್ಲ ನಾಯಕರನ್ನ ದೆಹಲಿಗೆ ಕರ್ಕೊಂಡು ಹೋದರೆ ಅದು ಸಹಜವಾಗಿ ಗುಂಪುಗಾರಿಕೆ ರೀತಿ ಆಗುತ್ತೆ. ಅದನ್ನು ಹೈಕಮಾಂಡ್ ಕೂಡ ಸಹಿಸಲ್ಲ, ಜೊತೆಗೆ ನಮ್ಮ ಜೊತೆಗೆ ಸೂಕ್ತವಾದಂಥ ಮಾತುಕತೆ ಮಾಡಲ್ಲ ಅಂತ. ಅದರ ಬದಲಾಗಿ ಕರ್ನಾಟಕದಲ್ಲಿ ಆಗ್ತಾ ಇರುವಂಥ ಬೆಳವಣಿಗೆ ಬಗ್ಗೆ ಹೈಕಮಾಂಡ್ ಗಮನಕ್ಕೆ ತರಬೇಕು. ಜೊತೆಗೆ ಈ ಒಂದು ಬೆಳವಣಿಗೆಗಳಿಗೆ ಸಂಬಂಧಪಟ್ಟಂತೆ ಹೈಕಮಾಂಡ್ ಒಂದು ಮಧ್ಯಪ್ರವೇಶ ಮಾಡಬೇಕಾಗಿದೆ. ಇಲ್ಲಾಂದರೆ ಇದೇ ರೀತಿಯಂಥ ಬೆಳವಣಿಗೆಗಳು ಮುಂದುವರಿತಾ ಇದ್ದರೆ, ಇದೇ ರೀತಿಯಂಥ ದಂಡಯಾತ್ರೆಗಳು ಮುಂದುವರಿತಾ ಇದ್ದರೆ, ಪರೇಡ್ಗಳು ಮುಂದುವರಿತಾ ಇದ್ದರೆ ಸಹಜವಾಗಿ ಪಕ್ಷದ ಮೇಲೆ ಒಂದು ಪರಿಣಾಮ ಬೀರುತ್ತೆ. ಪಕ್ಷದ ಮೇಲೆ ಅದು ವ್ಯತಿರಿಕ್ತವಾಗಿ ಪರಿಣಾಮ ಬೀರುವಂಥ ಸಾಧ್ಯತೆ ಇರುತ್ತೆ. ಈ ರೀತಿಯಂಥ ಬೆಳವಣಿಗೆಗಳಂಥ ಸಾರ್ವಜನಿಕರಲ್ಲೂ ಕೂಡ ಒಂದು ಗೊಂದಲ ಕ್ರಿಯೇಟ್ ಆಗುತ್ತೆ. ಅಟ್ ದ ಸೇಮ್ ಟೈಮ್ ಆಡಳಿತದ ಮೇಲೂ ಕಾರ್ಯಕರ್ತರಲ್ಲೂ ಕೂಡ ಪಕ್ಷದಲ್ಲೂ ಕೂಡ ಒಂದು ಗೊಂದಲ ಕ್ರಿಯೇಟ್ ಆಗುತ್ತೆ. ಈ ಕಾರಣಕ್ಕೋಸ್ಕರ ಒಂದು ಕ್ಲಾರಿಫೈ ಮಾಡಬೇಕು ಅನ್ನುವಂಥ ಒಂದು ಚರ್ಚೆ ಕೂಡ ನಡೆದಿದೆ. ಹಾಗೆಯೇ ಹೈಕಮಾಂಡ್ ನಾಯಕರನ್ನ ಇಲ್ಲೇ ಕರೆಸೋಣ, ಅಂದರೆ ಪಕ್ಷದ ಉಸ್ತುವಾರಿಗಳು ಯಾರಿರ್ತಾರೆ, ಬೇರೆ ಬೇರೆ ನಾಯಕರು ಯಾರಿರ್ತಾರೆ ಅವರನ್ನು ಇಲ್ಲೇ ಕರೆಸೋಣ. ಆದರೆ ಅವರು ಬರಲಿಲ್ಲ ಅಂತ ಬಂದಾಗ ಬೇರೆ ಪ್ರಶ್ನೆ. ಸಹಜವಾಗಿ ಈ ಥರ ಬೆಳವಣಿಗೆಗಳಿದ್ದಂಥ ಸಂದರ್ಭದಲ್ಲಿ ಒಂದು ಗುಂಪು ಮಾಡಿರುವಂಥ ಮನವಿಗೆ ಹೈಕಮಾಂಡ್ನ ನಾಯಕರು ಅಥವಾ ಪ್ರಧಾನ ಕಾರ್ಯದರ್ಶಿಗಳು, ಪಕ್ಷದ ಪ್ರಧಾನ ಕಾರ್ಯದರ್ಶಿಗಳು ಅಷ್ಟು ಸಹಿಸಲ್ಲ ಅಥವಾ ಅದನ್ನು ಎಂಟರ್ಟೈನ್ ಮಾಡಲ್ಲ. ಕಾರಣ ಇಷ್ಟೇ, ಒಂದು ಗುಂಪು ಕರೆದಿದೆ ಅನ್ನುವಂಥ ಮಾತ್ರಕ್ಕೆ ಅವರು ಬಂದರೆ ನಾಳೆ ಮತ್ತೊಂದು ಗುಂಪು ಕೂಡ ಕರೆದು ಅವರಿಗೂ ಕೂಡ ಆಹ್ವಾನ ನೀಡುತ್ತೆ. ಹೀಗಾಗಿ ಈ ಗುಂಪುಗಾರಿಕೆಯ ಚರ್ಚೆಯಲ್ಲಿ ಪ್ರಧಾನ ಕಾರ್ಯದರ್ಶಿಗಳೇ ಇನ್ವಾಲ್ವ್ ಆಗುವಂಥ ಸಾಧ್ಯತೆ ಇರುತ್ತೆ. ಹೀಗಾಗಿ ಈ ಕಾರಣಕ್ಕೋಸ್ಕರ ಅವರು ಬರುವಂಥ ಸಾಧ್ಯತೆ ಕಡಿಮೆ ಇದೆ. ಅದರ ಬದಲಾಗಿ ಮುಖ್ಯಮಂತ್ರಿ ಆದಿಯಾಗಿ ಪಕ್ಷದ ಹಿರಿಯ ನಾಯಕರು ಯಾರಿದ್ದಾರೆ ಅವರಿಗೆ ನಾವು ಮನವರಿಕೆ ಮಾಡೋಣ, ಅವರ ಮೂಲಕ ನಾವು ಹೈಕಮಾಂಡ್ನ ರೀಚ್ ಔಟ್ ಮಾಡೋಣ ಅನ್ನುವಂಥ ಚರ್ಚೆ ನಡೆದಿದೆ. ಹೀಗಾಗಿ ನಿನ್ನೆಯ ಈ ಒಂದು ಸಭೆ ಏನಿತ್ತು ಡಿನ್ನರ್ ಮೀಟಿಂಗಲ್ಲಿ ರಾಜಕೀಯವೂ ಕೂಡ ಖಂಡಿತವಾಗ್ಲೂ ಚರ್ಚೆ ಆಗಿದೆ. ಅಫ್ಕೋರ್ಸ್ ಹೇಳ್ಬೋದು. ನಿಜ ಪ್ರಮೋದ್, ಈ ಬಗ್ಗೆ ಡೀಟೇಲ್ಸ್ ಪಡಿತಾ ಹೋಗ್ತೀನಿ. ಮತ್ತೊಂದು ಪ್ರಮುಖ ಅಂಶ ಅಂತಂದ್ರೆ ಹೈಕಮಾಂಡ್ ನಾಯಕರನ್ನ ಸಿಎಂ ಸಿದ್ದರಾಮಯ್ಯ ಸಂಪರ್ಕ ಮಾಡಿದ್ದಾರೆ. ಹೈಕಮಾಂಡ್ ನಾಯಕರಿಗೆ ಖುದ್ದು ಸಿಎಂ ಸಿದ್ದರಾಮಯ್ಯ ಕರೆ ಮಾಡಿದ್ದಾರೆ. ಈ ಗೊಂದಲದ ವಾತಾವರಣಕ್ಕೆ ತೆರೆ ಎಳೀರಿ ಅಂದಿದ್ದಾರೆ ಸಿಎಂ.
ಗೊಂದಲಕ್ಕೆ ತೆರೆ ಎಳೆಯುವಂತೆ ಖಡಕ್ ಆಗಿ ಹೇಳಿದ್ದಾರೆ ಸಿಎಂ ಸಿದ್ದರಾಮಯ್ಯ ಎನ್ನುವುದು ಮಾಹಿತಿ. ಈ ರೀತಿಯಾದ್ರೆ ಅದು ಆಡಳಿತದ ಮೇಲೆ ಪರಿಣಾಮ ಬೀರುತ್ತೆ, ತೀವ್ರ ಮುಜುಗರ ತರುವಂತಹ ವಿಚಾರ ಸರ್ಕಾರಕ್ಕಾಗ್ಲಿ ಪಕ್ಷಕ್ಕಾಗ್ಲಿ. ಹೀಗಾಗಿ ಖಡಕ್ ಆಗಿ ಒಂದು ಸೂಚನೆಯನ್ನ ಕೊಡಿ ಅಂತ ಕೇಳ್ಕೊಂಡಿದ್ದಾರೆ ಸಿಎಂ ಅನ್ನೋದು ಮಾಹಿತಿ. ಈ ಬಗ್ಗೆ ಡೀಟೇಲ್ಸ್ ನೀಡ್ತಾರೆ ಪ್ರತಿನಿಧಿ ಪ್ರಮೋದ್ ಸಂಪರ್ಕದಲ್ಲಿದ್ದಾರೆ. ಪ್ರಮೋದ್, ತಾವು ವಿವರಿಸ್ತಾ ಇದ್ರಿ, ಈಗ ಹೈಕಮಾಂಡ್ ಇದರಲ್ಲಿ ಇಂಟರ್ವ್ಯೂನ್ ಆಗಿ ಒಂದು ಕ್ಲಾರಿಟಿ ಕೊಡ್ಲೇಬೇಕಿದೆ ಅಂತ. ಅದರ ಜೊತೆಗೆ ಸಿಎಂ ಆಪ್ತಗಣ ಕೂಡ ಸಿಎಂ ಮೇಲೆ ಒತ್ತಡ ಹೇರ್ತಾ ಇತ್ತು. ಅಂದ್ರೆ ಖುದ್ದು ಸಿಎಂ ಒಂದು ಹೈಕಮಾಂಡ್ಗೆ ರೀಚ್ ಔಟ್ ಆಗ್ಲಿ ಅಂತ ಬಹುಶಃ ಆ ಪ್ರಯತ್ನ ಆಗಿದೆ ಅಂತ ಅನ್ಸುತ್ತೆ. ಸಿದ್ದರಾಮಯ್ಯನವರು ಈಗ ಹೈಕಮಾಂಡ್ ಜೊತೆ ಮಾತುಕತೆ ನಡೆಸಿದ್ರ ಹಾಗಿದ್ರೆ? ಈಗ ಬರ್ತಾ ಇರುವಂಥ ಮಾಹಿತಿ ಪ್ರಕಾರ ಸಿಎಂ ಕಾರ್ಯಾಲಯದಿಂದ ಅಥವಾ ಸಿಎಂ ಆಪ್ತ ಬಣದಿಂದ ಬರ್ತಾ ಇರುವಂಥ ಮಾಹಿತಿ ಪ್ರಕಾರ ನಿನ್ನೆ ಸಿದ್ದರಾಮಯ್ಯನವರೇ ರೀಚ್ ಔಟ್ ಆಗಿದ್ದಾರೆ ಹೈಕಮಾಂಡ್ನ ನಾಯಕರಿಗೂ ಕೂಡ. ಯಾಕೆಂದರೆ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಈ ರೀತಿಯಂಥ ಗೊಂದಲಗಳು ಸೃಷ್ಟಿ ಆದರೆ ಅದು ಆಡಳಿತದ ಮೇಲೂ ಕೂಡ ಖಂಡಿತವಾಗ್ಲೂ ಪರಿಣಾಮ ಬರುತ್ತೆ. ದಿನಕ್ಕೊಬ್ಬ ಶಾಸಕ ದೆಹಲಿಗೆ ಹೋಗೋದು, ಒಂದಿಷ್ಟು ಗುಂಪುಗಳು ನೇರವಾಗಿ ದೆಹಲಿಯಲ್ಲಿ ಲಾಬಿ ಮಾಡುವಂಥದ್ದು, ಅಲ್ಲಿ ಒತ್ತಡದ ವಾತಾವರಣ ಕ್ರಿಯೇಟ್ ಮಾಡೋದು, ರಾಜ್ಯದಲ್ಲಿ ಸರ್ಕಾರದ ಸ್ಥಿರತೆ ಬಗ್ಗೆ ಸಹಜವಾಗಿ ಒಂದಿಷ್ಟು ಗೊಂದಲಗಳು ಕ್ರಿಯೇಟ್ ಆಗುತ್ತೆ. ಈ ಕಾರಣಕ್ಕೋಸ್ಕರನೇ ಮುಖ್ಯಮಂತ್ರಿಗಳು ನೇರವಾಗಿ ಸಂಪರ್ಕ ಮಾಡಿದ್ದಾರೆ. ಸುರ್ಜೇವಾಲಾಗ್ ಮಾತನಾಡಿದರು, ಕೆ.ಸಿ. ವೇಣುಗೋಪಾಲ್ ಮಾತಾಡಿದರು. ಇದ್ರ ಬಗ್ಗೆ ನಿಖರವಾದಂಥ ಮಾಹಿತಿ ಇನ್ನಷ್ಟೇ ಬರಬೇಕಾಗಿದೆ. ಆದರೆ ಮುಖ್ಯಮಂತ್ರಿಗಳು ಹೈಕಮಾಂಡ್ ನಾಯಕರಿಗೆ ರೀಚ್ ಔಟ್ ಆಗಿ ಇಲ್ಲಾಗಿರುವಂಥ ಸಮಸ್ಯೆಗಳು ಅಂದರೆ ಈ ರೀತಿ ಪರೇಡ್ಗಳಾಗ್ತಾ ಇದ್ದಾರೆ, ಈ ರೀತಿಯಂಥ ಶಾಸಕರ ಬಹಿರಂಗ ಹೇಳಿಕೆಗಳಾಗ್ತಾ ಇದ್ದಾರೆ, ಈ ರೀತಿಯಂಥ ಒಂದು ವಾತಾವರಣ ಪಕ್ಷದಲ್ಲೇ ಗೊಂದಲದ ವಾತಾವರಣ ಕ್ರಿಯೇಟ್ ಆಗ್ತಾ ಇದ್ದಾರೆ. ಅದರಿಂದ ಪಕ್ಷದ ಮೇಲೂ ಕೂಡ ಪರಿಣಾಮ ಬರುತ್ತೆ. ವೆರಿ ಇಂಪಾರ್ಟೆಂಟ್ಲಿ ಅಡ್ಮಿನಿಸ್ಟ್ರೇಟಿವ್ ಕೆಲಸಗಳು ಮಾಡೋದಕ್ಕೆ ಸಾಧ್ಯವಿಲ್ಲ, ಕಷ್ಟ ಸಾಧ್ಯ ಅನ್ನುವಂಥ ಒಂದು ಸಂದೇಶವನ್ನು ಕೂಡ ಹೈಕಮಾಂಡ್ ನಾಯಕರಿಗೆ ಮನವಿ ಮಾಡಿದ್ದಾರೆ, ಸೂಚನೆ ಕೊಟ್ಟಿದ್ದಾರೆ. ಅಟ್ ದ ಸೇಮ್ ಟೈಮ್ ಅವ್ರು ಹೇಳ್ತಾ ಇದ್ದಾರೆ, ಯಾರ್ಯಾರು ಈ ರೀತಿ ದೆಹಲಿಗೆ ಯಾತ್ರೆ ಬರ್ತಾರೆ ಅಥವಾ ದೆಹಲಿಯಲ್ಲಿ ಯಾವ ರೀತಿ ಒತ್ತಡದ ವಾತಾವರಣವನ್ನು ಕ್ರಿಯೇಟ್ ಮಾಡೋದಕ್ಕೆ ಹೋಗ್ತಾರೆ ಅಂಥವ್ರಿಗೆ ನೀವು ಸ್ಪಷ್ಟವಾದಂಥ ಒಂದು ಸೂಚನೆಯನ್ನು ಕೊಡಿ. ಈ ರೀತಿ ದೆಹಲಿಯಲ್ಲಿ ಯಾವುದೇ ಡ್ರಾಮಾಗಳಿಗೆ ಅವಕಾಶ ಮಾಡಿಕೊಡ್ಬೇಡಿ. ಇದರಿಂದಾಗಿ ಪಕ್ಷದ ಮೇಲೆ ಪರಿಣಾಮಕ್ಕಿಂತ ಹೆಚ್ಚಾಗಿ ಆಡಳಿತದ ಮೇಲೂ ಕೂಡ ಒಂದು ಪರಿಣಾಮ ಬೀರುತ್ತೆ ಅನ್ನುವಂಥ ಮಾತನ್ನು ಮುಖ್ಯಮಂತ್ರಿಗಳು ಈ ನಾಯಕರಿಗೆ ಹೇಳಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಎಸ್, ಥ್ಯಾಂಕ್ ಯು ಪ್ರಮೋದ್ ತಮ್ಮೆಲ್ಲ ಮಾಹಿತಿಗೆ. ಶೀಘ್ರದಲ್ಲೇ ಸಮಸ್ಯೆ ಬಗೆಹರಿಸಬೇಕು, ಹೀಗೆ ಬಿಟ್ರೆ ಪಕ್ಷದ ಮೇಲೆ ಅದು ದುಷ್ಪರಿಣಾಮ ಆಗತ್ತೆ, ಆಡಳಿತದ ಮೇಲೆ ಅದೊಂದು ದೊಡ್ಡದಾದಂತಹ ತೊಡಕು ಬೀಳುತ್ತೆ ಅನ್ನೋದನ್ನ ಈಗಾಗಲೇ ಹೈಕಮಾಂಡ್ ನಾಯಕರಿಗೆ ಮನವರಿಕೆ ಮಾಡಿಕೊಡುವಂತಹ ಪ್ರಯತ್ನಕ್ಕೆ ಸಿದ್ದರಾಮಯ್ಯ ಮುಂದಾಗಿದ್ದಾರೆ. ಖುದ್ದು ಸಿಎಂ ಹೈಕಮಾಂಡ್ ನಾಯಕರಿಗೆ ಕರೆ ಮಾಡಿ ಇಲ್ಲಾಗ್ತಾ ಇರುವಂತಹ ಬೆಳವಣಿಗೆ, ದೆಹಲಿಗೆ ಪರೇಡ್ ಹೋಗ್ತಾ ಇರೋದು ಯಾವ ರೀತಿಯ ಡ್ಯಾಮೇಜ್ ತರಬಹುದು ಅನ್ನೋದನ್ನ ತಿಳಿಪಡಿಸುವಂತಹ ಪ್ರಯತ್ನ ಮಾಡಿದ್ದಾರೆ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇದೆ. ಹಾಗಿದ್ರೆ ಹೈಕಮಾಂಡ್ ನಾಯಕರು ರಾಜ್ಯಕ್ಕೆ ಭೇಟಿ ಕೊಡ್ತಾರಾ? ಇದೆಲ್ಲದಕ್ಕೂ ಕ್ಲಾರಿಟಿ ಕೊಡ್ತಾರಾ? ಅದೇ ಈಗ ಸದ್ಯದ ಕುತೂಹಲ. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕ ಬರ್ತಾ, ಆಲೂ ಗೋಬಿ, ಬೆಂಡಿ ಮಸಾಲಾ, ಇನ್ನೂ ಬಹಳಷ್ಟು. MDH